ಈಗಂತದ್ದೇನು ಬರ್ತಿದ್ದೀರಿ? ಸರಿ ಬಿಡಿ, ನಾನು ಹೋಗಿ ಅದ್ಗತವನ್ನ ಕೇಳ್ತೀನಿ. ರಾಮೋರೆ ಇರಿ. ಮತ್ತೆ ಹೇಳಿ. ನೀವಂದ್ರೆ ನನಗೆ ಸ್ಯಾನೆ ಇಷ್ಟ ರಾಮೋರೆ. ಇದನ್ನೇ ಬರ್ದಿರೋದು. ಹೋಗಿ ತೋರಿಸಿ ಹೋಗಿ. ರಾಮು ಅವರೇ, ಕೆಲವೊಂದು ವಿಷಯನ ನಾನು ನಿಮ್ಮ ಹತ್ರ ಮಾತ್ರ ಹೇಳ್ಕೊಳಕ್ಕೆ ಸಾಧ್ಯ. ನಾನು ಬರೆದು ತೋರಿಸೋದನ್ನ ನೀವು ಮಾತ್ರ ಓದಬೇಕು ಅನ್ನೋದು ನನ್ನ ಆಸೆ. ಹೇಳಿ, ನನ್ನ ಆಸೆ ತಪ್ಪಾ? ನೀವು ಹಿಂಗೆ ಕೇಳಿದ್ರೆ ನಾನು ಹೆಂಗಿಲ್ಲ ಅಂತೇಳಿ ನಮ್ಮವ್ರೆ, ನನ್ನ ಕಟ್ಟಾಗ್ತಿದ್ದೀರಾ? ಇಲ್ಲ, ನಾನು ನಿಮ್ಮನ್ನು ಒತ್ತಾಯ ಮಾಡಲ್ಲ. ನೀವಾಗೆ ಮನಸ್ಫೂರ್ತಿಯಾಗಿ ಬರೋವರೆಗೂ ಕಾಯ್ತೀನಿ. ಓ ರಮಣ, ರಮಣ! ಹೇ ಬಾಬು, ಏನ್ಲ? ನಾನು ನಿಂಗೆ ಅವತ್ತೇ ಹೇಳಿದೆ ತಾನೆ, ಅದಕ್ಕೆ ಕಳ್ಸಿದ ಮೆಸೇಜ್ ಓದಕ್ಕಿಲ್ಲ ಅಂತ. ಇವಾಗ ನೋಡಿ ಏನಾಯ್ತು. ಯಾಕ್ಲಾ, ಏನಾಯ್ತು? ನಂಗೂ ನನ್ನ ನೆಂಟ್ರಿಗೂ ಜಗಳ ಕಾರಣ. ಅಟ್ಟೆನಾ? ಏನು ಆಟೆ ನೀನಾ? ಹಂಗಲ್ಲಕ್ಕಲ್ಲ. ಅಲ್ಲ, ನನ್ನ ಮೆಸೇಜ್ ಓದಿದ್ಕೆ ನಿನ್ನ ಹೆಂಡ್ರತಾವ ಯಾಕಲ್ಲ ಜಗಳ ಆಯ್ತು? ನಾನು ಅವಳು ತಾವು ಹೇಳ್ದೆ.
ನಿನ್ನೆ ಅವನು ಹೇಳು ಅಂದಿದ್ದು. ಹಂಗಲ್ಲ ನಾವು ಮೆಸೇಜ್ ಓದ್ದಾಗಿಂದ ಯಾಕೋ ಏನೋ ತಪ್ಪು ಮಾಡ್ದಂಗೆ ಫೀಲಿಂಗು. ಇನ್ನೊಬ್ರು ವಿಷಯ ಓದೋದು ತಪ್ಪು ಕಾರಣವು. ನಾನೇನೋ ಒಳ್ಳೆಯವನು, ಅಲ್ಲೇನಿತ್ತು ಅದನ್ನೇ ಹೇಳ್ದೆ. ಬೇರೆಯವರಾಗಿದ್ದರೆ ತಪ್ಪು ಹೇಳಿ ನಿನ್ನ ದಾರಿ ತಪ್ಪಿಸ್ಬಿಡ್ತಿದ್ರು. ಮೇಡಮ್ ನಿಮ್ಗೆ ಕಳಿಸಿದ್ರೆ ನೀನೇ ಓದ್ಬೇಕಣ್ಣವು. ಬಾಬು ಹೌದಕ್ಕಲ್ಲ, ನೀ ಹೇಳೋದುವೆ ಸರಿನೇಯ. ಆದ್ರೆ ಏನೆಲ್ಲ ಮಾಡೋದು, ಮೇಡಮ್ ನನಗೆ ಓದು ಬರಕಲಿ ಅಂತ ಸ್ಯಾನೇ ಒತ್ತಾಯ ಮಾಡ್ತಾವ್ರೆ. ನಂಗೆ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲಕ್ಕಲ್ಲ. ಸುಮ್ಕೆ ಒಪ್ಕೊಳ್ಳೋಣ. ಲೈ ನೀನು ಬೇರೆ. ಹೂ ಕಾರಣ, ಇಂಥ ಚಾನ್ಸ್ ಎಲ್ರಿಗೂ ಸಿಗಾಕಿಲ್ಲ. ನೀನು ಸ್ಯಾನೆ ಅದೃಷ್ಟ ಮಾಡಿದ್ಯಾ, ಅದಕ್ಕೆ ಮತ್ತೆ ಕೇಳು, ಕಲ್ತ್ಕರಮಣ್ಣ. ಲೇ ಬಾಬು, ಏನ್ಲ ಅಲ್ಲೇ ಹೊಡ್ಕೊಂಡು ಅಲ್ಲೇ ನಿಂತಿದ್ಯಾ? ಅಲ್ಲ ಒಳಿಕೆ ಗುರುಗಳೇ. ಗುರುಗಳೇ. ಲೇ ರಾಮ, ಇವನ್ ತಾವು ಸ್ಯಾನೆ ಮಡಿಕೋಬೇಡ ನೀನು. ಕೈಯಾಗೇನು ಕಿಸಕ್ಕಾಗ್ಲಿಲ್ಲ ಅಂದ್ರು ಬರೀ ಮಾತೇಯ ಅಲ್ರೋ. ಪಂದ್ಯಗಳು ಹತ್ರಕ್ಕೆ ಬರ್ತಾವೆ, ತಯಾರಾಗೋಕಿಲ್ವೇ? ನಡೀರಿ ಒಳಿಕೆ ತಾಲೀಮ್ ಮಾಡ್ರಿ. ಏನಮ್ಮ ಜಾನಕಿ, ರಾಮ ಈಗ್ಲನ್ನ ನಿನ್ನ ದಾರಿಗೆ ಬಂದೇನಮ್ಮ? ಇನ್ನೊಂದು 2 ದಿನ ಓದೋದಕ್ಕೆ ಒಪ್ಕೋತಾರೆ. ಜಯಕ, ಮಗು ಹೇಗಿದೆ? ಆಸ್ಪತ್ರೆ ಕರ್ಕೊಂಡು ಹೋದ್ರಾ? ಈಗ ಪರವಾಗಿಲ್ಲ ಅಮ್ಮ. ನೀವು ದುಡ್ಡು ಕೊಟ್ಟಿಲ್ಲ ಅಂದಿದ್ರೆ ಏನಾಗ್ತಿತ್ತು ಏನೋ. ಅಳ್ಬೇಡಿ ಜಯಕ. ಅಲ್ಲ, ಬ್ಯಾಂಕಲ್ಲಿ ದುಡ್ಡಿತ್ತು ಅಂದ್ರಲ್ಲ, ಏನಾಯ್ತು? ಅದು ಅಮ್ಮವ್ರೆ, ಇದ್ದ ದುಡ್ಡನ್ನೆಲ್ಲ ನಮ್ಮ ಮೈದ ತಗೊಂಡು ಹೋಗ್ಬಿಟ್ಟವನೆ. ಏನು? ಓ ಅಮ್ಮವ್ರೆ, ನನ್ನ ತಾವು ಕಾರ್ಡ್ ತಗೊಂಡೋಗಿ ನಂಬರ್ ಬದಲಾಯಿಸಿ ಎಲ್ಲನೂ ತಗೊಂಡೋಗ್ಬಿಟ್ಟವನೆ. ಛೇ, ಕಷ್ಟಪಟ್ಟು ಸಂಪಾದಿಸಿದ ದುಡ್ಡನ್ನ ಆ ಪಾಪಿ ಕದ್ದು ಹೋಗಿದ್ದಾನಾ? ಸಮಾಧಾನ ಮಾಡ್ಕೋ ಜಯ, ಸಮಾಧಾನ ಮಾಡ್ಕೋ. ಜಯಕ, ಅಳ್ಬಿಡಿ. ಮಗು ಹುಷಾರಾಗಿದೆಯಲ್ವಾ? ಓ ಅಮ್ಮವ್ರೆ, ಈಗ ಹುಷಾರಾಗೈತೆ. ಶಾರದಕ್ಕ, ಬಾ ಬಾ ಜಯ, ಬಾ. ನಮರೇ, ಅದು ಇವತ್ತು ಗಳ್ಳಿಲಿ ಒಳ್ಳೆ ತಾಲೀಮು. ಒಸಿ ಸುಸ್ತಾಗಿತ್ತು, ಅದಕ್ಕೆ ಬಂದು ಕೂತ್ಕೊಂಡೆ. ನೀವೆಲ್ಲೋಗಿದ್ರಿ? ನಮ್ಮರೇ ಹಾಂ ರಾಮವ್ರೆ. ಯಾಕೆ ಒಂಥರ ಇದ್ದೀರಿ? ಓ, ನೀವು ಹೇಳಿದ ಮಾತು ಕೇಳಲಿಲ್ಲ ಅಂತಲೇ. ನಾನು ಏನು ಮಾಡಲಿ? ನೀವು ನನ್ನ ಕಷ್ಟನ ಹೊಸಿ ಅರ್ಥ ಮಾಡ್ಕೋಬೇಕಪ್ಪ. ನಿಮ್ಗೆ ಹೆಂಗೆ ಹೇಳಿ ಈಗ? ಅದಲ್ಲ ರಾಮವ್ರೆ. ಮತ್ತೆ ಪಾಪ ಜಯಕ್ಕ, ಏನಾಯ್ತು? ಅವ್ರ ಮಗುಗೆ ಹುಷಾರಿರಲಿಲ್ಲ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ದುಡ್ಡಿರಲಿಲ್ಲ ಅಂತ ಬ್ಯಾಂಕ್ಗೆ ಹೋಗಿದ್ದಾರೆ. ಆದರೆ ಅವ್ರ ಮೈದನ್ನ ಹೇಳ್ದೆ ಕೇಳ್ದೆ ದುಡ್ಡು ತೊಗೊಂಡು ಹೋಗ್ಬಿಟ್ಟಿದ್ದಾನೆ. ಪಾಪ ತುಂಬ ಅಳ್ತಾ ಇದ್ರು. ಉಪ್ತಿದ ಮನೆಗೆ ದ್ರೋಹ ಮಾಡೋಣ ಅವನು. ಇರಿ,
ಇದನ್ನ ಇವಾಗಲೇ ವಿಚಾರಿಸ್ತೀನಿ. ರಾಮು ಅವರೇ, ಏನು ಮಾಡಕ್ಕೆ ಹೊರಟಿದ್ದೀರಾ? ರಾಮು ಅವರೇ, ನೀವು ಯಾರ ಮೇಲೂ ಕೈ ಮಾಡಲ್ಲ ಅಂತ ನನಗೆ ಮಾತು ಕೊಟ್ಟಿದ್ದೀರಾ, ನೆನಪಿರ್ಲಿ. ನಮ್ಮರೆ, ನಾನು ಒಳ್ಳೆಯವ್ರ ಮೇಲೆ ಯಾವತ್ತೂ ಕೈ ಮಾಡೋಕ್ಕಿಲ್ಲ. ಹೀಗೆ ಹೇಳಿ, ಜಯಕ್ಕನ ಮೈದ ಒಳ್ಳೆಯವನ? ಅಕ್ಕ ಒಳಿಕ್ ಬರ್ಲಾ? ಬ್ಯಾಡ ಕಣೆ, ಹಂಗೆ ಹೊಂಟು ಹೋಗು. ಲೇ ಬಿದ್ದಿ ಬಾರ. ಯಾಕಕ್ಕ ಈಟೊಂದು ಟೆನ್ಷನ್ ಆಗಿದ್ದೀರಾ? ಖರ್ಚಿಗೆ ತೊಗೊಂಡಿರೋ ದುಡ್ಡನ್ನ ಹೇಗೆ ಮ್ಯಾಚ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಹೇಗೆ ಲೆಕ್ಕ ಮಾಡಿದ್ರು ಸರಿ ಹೋಗ್ತಿಲ್ಲ. ಅಯ್ಯೋ ಬುಡಿ ಅಕ್ಕ, ಇದನ್ನ ನೀವಲ್ದಿರ ಇನ್ಯಾರು ನೋಡ್ತಾರೆ? ಇಲ್ಲ ಕಣೆ, ಈ ಸಲ ಆ ಟೀಚರ್ ಲೆಕ್ಕ ನೋಡಿದ್ಲು. ಜೊತೆಗೆ ಮೂಟೆಗಳ ಲೆಕ್ಕನ ಕಡಿಮೆ ಬರ್ತಿದ್ದೀರಲ್ಲ ಅಂತ ಬೇರೆ ಪ್ರಶ್ನೆ ಮಾಡಿದ್ಲು. ವಾ ಸರಿ ಹೋಯ್ತು. ಯಾಕೆ? ಈಗ ಅವಳು ಪ್ರಶ್ನೆ ಮಾಡ್ತಾವಳೆ, ಇನ್ನು 2 ದಿನ ಹೋಗ್ಲಿ ರಾಮಣ್ಣನು ಪ್ರಶ್ನೆ ಮಾಡ್ತಾನೆ. ಏಯ್, ಅಲ್ಲ ಅಕ್ಕ, ಅವನು ಬೇರೆ ಓದಕ್ಕೆ ಕಲಿತವನೆ. ಲೆಕ್ಕ ಗಿಕ್ಕ ಎಲ್ಲ ಪಕ್ಕ ಕಲ್ತ ಮ್ಯಾಕೆ ಗಂಡ ಹೆಂಡ್ರು ಇಬ್ಬರು ಲೆಕ್ಕ ನೋಡೋಕ್ಕೆ ನಿಮ್ಮ ಕೈ ಕೊಡ್ತಾರೆ ಅನ್ಕೊಂಡಿರಾ? ಏಯ್, ಹಾಗೆಲ್ಲ ಏನೂ ಆಗಲ್ಲ. ಮೊದಲು ಆ ಕೋಣ ಕಲಿಬೇಕಲ್ಲ. ಕಲ್ತ್ರ ಬಿಡಲ್ಲ ಕಣೆ. ಇಷ್ಟು ದಿನ ಹೇಗೆ ಅವನನ್ನು ಏಮಾರಿಸಿ ಲೆಕ್ಕನೆಲ್ಲ ನೋಡ್ಕೋತಿದ್ದೀನೋ, ಇನ್ನು ಮುಂದೆನೂ ಹಾಗೆ ನೋಡ್ಕೋತೀನಿ. ಈ ಮನೇಲಿ ನನ್ನ ಮೀರಿ ಏನೂ ನಡೆಯೋದಿಲ್ಲ, ನಡೆಯೋಕ್ಕೂ ಬಿಡೋಲ್ಲ. ಅದು ಹೆಂಗಕ್ಕ ಆಟೊಂದು ದಿಟ್ಟವಾಗಿ ಹೇಳ್ತೀರಾ? ಸಮಯ ಮತ್ತು ಅವಕಾಶ ಕಣೆ, ಅವೆರಡು ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ನಾನು ಆ ನಾಣ್ಯಕ್ಕೆ ಯಜಮಾನಿ. ಲೇ ಮಂಜ, ಎಲ್ಲಿರ್ತಲ್ಲ ಅಣ್ಣ? ಇಲ್ಲಿ ಹೋಗಿ ಮುಂದೆ ಅಲ್ಲೇ ಸ್ಪೀಡ್ ಆಡ್ಕ ಕುಂತಿರ್ತಾನೆ. ಹೊಡಿತಾ ಇದ್ದೀರಾ? ಅಣ್ಣ ಅಣ್ಣ ಅಣ್ಣ, ಅಂತ ಅತ್ತಿಗೆ ಮೋಸ ಮಾಡ್ತೀಯಲ್ಲ? ಅಣ್ಣ 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 ಬೇಡ ನನಗೆ ಮಕ್ಕೆ ಹೇಳು ಬರ್ಲ. ಲೈ ಹತ್ತು ಗಾಡಿ ಐತೆ. ಅಲ್ಲ ನೆಡ್ಲ ಒಳಿಕೆ ಜಯಕಾ ಜಯಕಾ ಇದೊಳ್ಳ ಇನ್ನೊಂದು ಕಿತ್ತಾಗಿ ಮಾಡ್ತಿದ್ಲ ಬಿಡಿ. ಏಯ್, ಸ್ವಂತ ಅತ್ತಿಗೆ ಮೋಸ ಮಾಡ್ತೀಯಲ್ಲ. ಏಯ್, ಯಾರೇ ಆಗಿದ್ರು ಒಂದ್ ಪಕ್ಷ ಬಿಟ್ಬಿಡ್ತಿದ್ದೆ. ಮನೇಲಿ ಇಟ್ಕೊಂಡು ಮನೆಯವ್ರಿಗೆ ಮೋಸ ಮಾಡ್ದ ಚರ್ಮ ಸುಲ್ ನೇತಾಕ್ಬಿಡ್ತೀನಿ. ಅಕ್ಕ,
ಯಾಕೋ ನಿನ್ಗೆ ಹೇಳ್ತಾ ಇರಂಗೆ ಗೊತ್ತಲ್ವಾ? ಏಯ್ ಏನಿಲ್ಲ ಮಕ್ಕ ನೋಡ್ತಿದ್ಯಾ? ಬೀಳ ಕಾಲ್ಗೆ. ತಪ್ಪಾಯ್ತು, ಅದಕ್ಕೆ ಕ್ಷಮಿಸ್ಬಿಡಿ, ಮುಂದೆ ಮಾಡೋದಿಲ್ಲ. ಏಯ್ ಇರಕ್ಕಾಗ್ತಿಲ್ಲ, ಕೊಡ್ಲ ಅವ್ರಿಗೆ. ತಕೊಳ್ಳಿ ಅಕ್ಕ, ತಕೊಳ್ಳಿ ನೀವು. ಏಯ್ ಇನ್ನೊಂದು ಕಿತ ಜೂಜಾಡೋದಾಗ್ಲಿ ಮನೆಯವ್ರಿಗೆ ಮೋಸ ಮಾಡೋದಾಗ್ಲಿ ಮಾಡ್ದ ಇಲ್ಲ ರಮಣ. ಚರ್ಮ ಸುಲ್ದಾಕ್ಬಿಡ್ತೀನಿ. ನಡಿ. ಜಯಕ ನೀವೇ ಕಲ್ತೀರಿ, ಇನ್ನಕ್ಕೆ ಹಿಂಗೆಲ್ಲ ಆಗಕ್ಕಿಲ್ಲ ಬಿಡಿ. ಇಲ್ಲ ರಮಣ, ಇದ್ರಾಗೆ ನಂದು ತೆಪ್ಪೈತೆ. ಅಯ್ಯ ಪಾಪ ನೀವೇನು ಮಾಡ್ತೀರಿ ಹೇಳಿ? ನನಗೆ ಓದಕ್ಕೆ ಬರೆಯೋಕ್ಕೆ ಬರೋಕ್ಕಿಲ್ಲ ಅಂತ ಅವ್ನು ಹಿಂಗೆ ಉಪಯೋಗಿಸ್ಕೊಂಡ ರಾಮಣ್ಣ. ನನ್ಗೆ ಇವಾಗ ಅನ್ನಿಸ್ತಿದೆ ನಾನು ಓದಿರ್ಬೇಕಾಗಿತ್ತು ಅಂತ. ಆದ್ರೆ ನಿಮಗೆ ಕಲಿಸ್ಬೇಕು ಅಂತ ಜಾನಕಿ ಅಮ್ಮರು ಸ್ಯಾನೆ ಆಸೆ ಪಟ್ಟವ್ರೆ. ನೀವು ಕಲಿಬೇಕು ರಮಣ್ಣ, ನೀವು ಕಲಿಬೇಕು. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಜಯ, ಜಯ ಬಾ ಅವಳಿಗೆ ಬಾ. ಅಮರ ನಿಮಗೆ ಥಂಡಿ ಆಯ್ತದೆ ನೋಡ್ರಿ. ರಾಮೋರೆ, ಜಯಕ ಹಾಗೆ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದರಿಂದ ಬೇಜಾರಾಯ್ತಾ? ಛೇ ಹಂಗೆಲ್ಲ ಏನಿಲ್ಲ. ಪಾಪ ಅವ್ರಿಗನ್ಸಿದವ್ರು ಹೇಳೋರು ಅಷ್ಟೇ, ಅವ್ರದ್ದೇನು ತಪ್ಪಿಲ್ಲ ಬಿಡಿ. ಬನ್ನಿ. ರಾಮೋರೆ, ನಾನೀಗ ನಿಮ್ಮನ್ನ ಒತ್ತಾಯ ಮಾಡಕ್ಕೆ ಬರಲಿಲ್ಲ. ಜಯಕ್ಕಂಗೆ ಓದು ಬರಹ ಬರಲ್ಲ ಅನ್ನೋದನ್ನ ಬಳಸ್ಕೊಂಡು ಅವ್ರ ಮೈದ ಮೋಸ ಮಾಡಿದ್ದಾನೆ. ಅಮ್ಮೋರೆ, ರಾಮೋರೆ ಇರಿ, ನಾ ಹೇಳೋದನ್ನ ಕೇಳಿ. ಸಂಸಾರದಲ್ಲಿ ಹೊಂದಾಣಿಕೆ ಇಲ್ದಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಅದಕ್ಕೆ ನಾವಿಬ್ರು ದಾರಿ ಮಾಡಿಕೊಡ್ಬಾರ್ದು. ಆ ಥರ ಯಾವತ್ತೂ ಯಾವುದೇ ಕಾರಣಕ್ಕೂ ಆಗಕ್ಕಿಲ್ಲ. ಗೊತ್ತು. ಈಗ ಜಯಕ್ಕ ಮತ್ತೆ ಅವ್ರ ಗಂಡ ಎಷ್ಟೇ ಹೊಂದಾಣಿಕೆಯಿಂದ ಇದ್ರು ಅವ್ರ ಮೈದ ಮೋಸ ಮಾಡಿದ ಅನ್ನೋ ಕಾರಣಕ್ಕೆ ಅವರಿಬ್ಬರ ಮಧ್ಯೆ ಜಗಳ ಆಗ್ಬೋದಲ್ವಾ? ಒಬ್ರು ಓದಿಲ್ಲ ಅನ್ನೋ ಕಾರಣದಿಂದ
ಯಾವುದೋ ಒಂದು ಊಟದಲ್ಲಿ ಸಮಸ್ಯೆ ಬರ್ಬೋದಲ್ಲ, ಆಗೇನು ಮಾಡೋಕ್ಕಾಗತ್ತೆ? ಅದಕ್ಕೆ ರಾಮೋರೆ, ನೀವು ಕಲ್ತ್ರೆ ನಾವಿಬ್ರು ಇನ್ನೂ ಸಂತೋಷವಾಗಿರ್ಬೋದು. ನಮಗೋಸ್ಕರ ಅಲ್ಲದೆ ಇದ್ರು ಮಾವಂಗೋಸ್ಕರ, ದೊಡ್ಡ ಮನೆಗೋಸ್ಕರ ನೀವು ಕಲೀಲೇಬೇಕು.